ನೆನ್ನೆ ಒಬ್ರು ಹೇಳಿದ್ರೆ ಬಾಡಿ ಬಿಲ್ಡಿಂಗ್ ಈಸಿ ಅಂತ, ಪ್ರೋಟೀನ್ ತೊಗೊಂಡ್ರೆ ಸಾಕಂತ. ಅವ್ರಿಗೆ ನಾ ಇಲ್ಲ ಆನ್ಸರ್ ಮಾಡ್ತೀನಿ. ಇವತ್ತಿಗೆ ನಮ್ಮ ಬೆಂಗಳೂರು ರೈಸಿಂಗ್ ಕಾಂಪಿಟೇಷನಿಗೆ 40 ದಿವಸ ಐತಿ. ಬೆಳಗ್ಗೆ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು 1.5 ತಾಸು ನಾನು ಟ್ರೆಡ್ಮಿಲ್ ಮಾಡಿದೆ. ಅದಾದ್ಮೇಲೆ ನಾ ಹೇಳಿದಂಗೆ ಪೋಸಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿ ಪೋಸಿಂಗ್ ಪ್ರಾಕ್ಟೀಸ್ ಮಾಡಿದೆ. ಮೊದಲೇಕಿಂಗಿಂತ ಭಾಳ ಇಂಪ್ರೂವ್ಮೆಂಟ್ ಆಗೈತಿ. ಮನೆಗೆ ಬಂದು ಫಸ್ಟ್ ಮೀಲಿಗೆ 1 ಸ್ಕೂಪ್ ವೇ ಪ್ರೋಟೀನ್, ಸ್ಟ್ರಾಬೆರಿ ಫ್ಲೇವರ್, 2 ಹೋಲ್ ಎಗ್ಸ್ ಮತ್ತು ಬಾದಾಮ್ ತಿಂದೆ. ವೇ ಪ್ರೋಟೀನ್ ಮಾತ್ರ ಮಸ್ತ್ ಇತ್ತು. ಮತ್ತು 3 ಅವರ್ಸ್ ರೆಸ್ಟ್ ಮಾಡಿ ಥರ್ಡ್ ಮೀಲಿಗೆ 150 ಗ್ರಾಮ್ಸ್ ಆಫ್ ಪನೀರ್, 100 ಗ್ರಾಮ್ಸ್ ಆಫ್ ವೆಜ್ಜೀಸ್, 1 ಸ್ಕೂಪ್ ವೇ ಪ್ರೋಟೀನ್, ಕಾಫಿ ಫ್ಲೇವರ್ ತೊಗೊಂಡೆ. ಇನ್ನೊಬ್ರು ಹೇಳಿದ್ರ ವೇ ಪ್ರೋಟೀನ್ ತಿಂದ್ರೆ ಸಾಕು ಬಿಡ್ರಿ, ಬಾಡಿ ಆಗ್ಬಿಡ್ತೈತೆ ಅಂತ ಹೇಳಿ. ಅವ್ರಿಗೆ ನಾವು ಒಂದ ಮಾತಾಡ್ತೇನೆ, ಏನಂದ್ರೆ ಎಷ್ಟಿಸ್ ಗೊತ್ತಾ? ಬೆಂಕಿ ಕೋಳಿ ಹೀಗಿರುತ್ತಲ್ಲ, ಬೆಂಕಿ ಕೋಳಿ ಅದ್ರ ಮೊಟ್ಟೆ ನೋಡಿದ್ಯಾ? ಇಷ್ಟು ದೊಡ್ಡ ಮೊಟ್ಟೆ ಹಂಗಿರತ್ತೆ. ಆದ್ರೆ ಮೊಟ್ಟೆ ಇಡೋ ಕೋಳಿಗೆ ಮಾತ್ರ ಗೊತ್ತು ಕುಂಡಿ ನೋವು ಏನು ಅಂತ. ಇಷ್ಟೇ ಹೇಳುದ, ಯಾಕಂದ್ರೆ ನಮಗೆ ಗೊತ್ತಿರ್ತೈತಿ ನಾವೇನು ಕಷ್ಟಪಡತ್ತೇವೆ ಅಂತ ಹೇಳಿ. ಸೊ ನೆಕ್ಸ್ಟ್ ಟೈಮ್ ವೇ ಪ್ರೋಟೀನ್ ತಿಂದು ಬಾಡಿ ಮಾಡಿರಿ ಅಂತ ಅನ್ನೋಕ್ಕಿಂತ ಮುಂಚೆ ನೀವು ಒಂದ್ಸಲ ತೊಗೊಂಡು ಮಾಡಿ ನೋಡ್ರಿ, ಗೊತ್ತಾಕೈತಿ. ಮತ್ತು ಕ್ಲೈಂಟ್ಸ್ನೆಲ್ಲ ಟ್ರೈನಿಂಗ್ ಮುಗಿಸಿದೆ. ಮತ್ತು ನನ್ನ ಥರ್ಡ್ ಮೀಲಿಗೆ 10 ಎಗ್ಸ್ ಮತ್ತು 100 ಗ್ರಾಮ್ಸ್ ಆಫ್ ವೆಜ್ಜೀಸ್ ತಿಂದೆ. ವರ್ಕೌಟ್ ಮಾಡ್ಬೇಕಂದ್ರೆ ರೆಡಿ ಆಗೋಷ್ಟ್ರಾಗ 0 ಕಾರ್ಬ್ಸ್ ಇರೋದ್ರಿಂದ ಫುಲ್ ಎನರ್ಜಿ ಲೋ ಇತ್ತು. ಅದಕ್ಕೆ ಕಾಫಿ ತೊಗೊಂಡೆ. ಇವತ್ತು ವರ್ಕೌಟಿಗೆ ಚೆಸ್ಟ್ ಮತ್ತು ಹೊಳಿ ಶೋಲ್ಡರ್ ಸ್ಟ್ರೈನ್ ಮಾಡತ್ತೀನಿ. ಚೆಸ್ಟ್ ಒಳಗೆ ಫ್ಲಾಟ್ ಬೆಂಚ್ ಡಂಬಲ್ ಪ್ರೆಸ್ 3 ಸೆಟ್ಸ್, ಇನ್ಕ್ಲೈನ್ ಸ್ಮಿತ್ ಮಷಿನ್ ಪ್ರೆಸ್ 3 ಸೆಟ್ಸ್, ಬಾರ್ ಡಿಪ್ಸ್ 3 ಸೆಟ್ಸ್, ಶೋಲ್ಡರ್ಸಿಗೆ ಕೇಬಲ್ ಲ್ಯಾಟರಲ್ ರೇಸಸ್ 3 ಸೆಟ್ಸ್, ರಿಯರ್ ಡೆಲ್ಟ್ ಫ್ಲೈ 3 ಸೆಟ್ಸ್. ವರ್ಕೌಟ್ ಮುಗಿಸಿ ಪಂಪ್ ನೋಡಿದೆ, ಸೈಕ್ ಅಂದ್ರೆ ಸೈಕ್ ಬಂದಿತ್ತು. ನಿಮ್ಗೆ ಹೆಂಗ ಅನ್ಸೈತಿ ಈ ನನ್ನ ಟ್ರಾನ್ಸ್ಫಾರ್ಮೇಶನ್? ಕಮೆಂಟ್ ಮಾಡಿ ಹೇಳ್ರಿ. ವರ್ಕೌಟ್ ಮುಗಿಸ್ಕೊಂಡ್ ಮನೆಗೆ ಬಂದೆ. ನಾನು ನನ್ನ 4th ಮೀಲಿಗೆ 150 ಗ್ರಾಮ್ಸ್ ಆಫ್ ಪನೀರ್, 100 ಗ್ರಾಮ್ಸ್ ಬ್ರೋಕ್ಲಿ ಟ್ರೈ ಮಾಡಿದೆ. ಇವತ್ತಿಗೆ ಇಷ್ಟ. ಸಿಗ್ತೀನಿ ನಿಮ್ಮ ನೆಕ್ಸ್ಟ್ ವ್ಲಾಗ್ ಒಳಗೆ. ಟೇಕ್ ಕೇರ್. ಬಾಯ್ ಬಾಯ್.